ಇವತ್ತಿನ ವಿಡಿಯೋದಲ್ಲಿ ದುರ್ಗಾದೇವಿಯ 7ನೇ ದಿನವಾದ ಅಂದರೆ ನವರಾತ್ರಿಯ 7ನೇ ದಿನವಾದ ದೇವಿಯ ಉಗ್ರ ರೂಪವಾದ ಕಾಳರಾತ್ರಿ ದೇವಿಯನ್ನು ಆರಾಧನೆ ಮಾಡ್ತಾ ಇದ್ದೀವಿ. ಬನ್ನಿ ಇವಾಗ ಕಾಳರಾತ್ರಿ ದೇವಿಯ ಆರಾಧನೆ ಯಾವ ರೀತಿ ಮಾಡೋದು ಅಂತ ತಿಳ್ಕೊಳ್ಳೋಣ. ಮೊದಲು ಕಾಳರಾತ್ರಿ ದೇವಿಯ ಅವತಾರದ ಕಥೆಯನ್ನು ಕೇಳೋಣ. ರಾಕ್ಷಸರ ಸಂಹಾರಕ್ಕಾಗಿ ದುರ್ಗಾದೇವಿ ನಾನಾ ಅವತಾರವನ್ನು ಪಡ್ಕೊಂಡಿರ್ತಾರೆ. ಅದರಲ್ಲಿ ಈ ಕಾಳರಾತ್ರಿಯ ರೂಪ ಕೂಡ ಹೌದು. ದುರ್ಗಾದೇವಿ ರಕ್ತ ಬೀಜಾಸುರನ ಸಂಹಾರ ಮಾಡಿದ ಸಮಯದಲ್ಲಿ ಅವನ ಜೊತೆ ಯುದ್ಧ ಮಾಡುವಾಗ ಅವನ ಒಂದು ಹನಿಯ ರಕ್ತ ಭೂಮಿಗೆ ಬೀಳ್ತಾ ಇದ್ದಂಗೆ ಅದರಿಂದ ಲಕ್ಷಾಂತರ ರಕ್ತ ಬೀಜಾಸುರರು ಹುಟ್ಟುಕೊಳ್ತಾ ಇದ್ರು. ಇದು ಅವನಿಗೆ ಬ್ರಹ್ಮನಿಂದ ಸಿಕ್ಕಿರುವ ವರ ಆಗಿರುತ್ತೆ. ಇದನ್ನು ತಡೆಯೋ ಸಲುವಾಗಿ ಅವನ ರಕ್ತ ಭೂಮಿಗೆ ಬೀಳಬಾರ್ದು ಅನ್ನೋ ಸಲುವಾಗಿ ದುರ್ಗಾದೇವಿಯು ಉಗ್ರ ರೂಪವಾದ ಕಾಳರಾತ್ರಿ ರೂಪ ಹೊರಬರುತ್ತೆ. ಹೀಗೆ ರಕ್ತ ಬೀಜಾಸುರನ ಒಂದು ಹನಿ ರಕ್ತ ಕೂಡ ನೆಲದ ಮೇಲೆ ಬೀಳ್ದಂಗೆ ತನ್ನ ನಾಲಿಗೆಯನ್ನು ವಿಸ್ತಾರವಾಗಿ ಹರಡಿ ಆ ರಕ್ತ ನೆಲದ ಮೇಲೆ ಬೀಳದೇ ಇರೋ ಹಾಗೆ ತಡಿತಾರೆ. ಇದರಿಂದ ದುರ್ಗಾದೇವಿ ರಕ್ತ ಬೀಜಾಸುರನ ಸಂಹಾರವನ್ನು ಮಾಡಿ ಜಯವನ್ನು ಸಾಧಿಸ್ತಾರೆ. ಹಾಗೆ ಮನುಷ್ಯರ ಜೀವನದಲ್ಲೂ ಕೂಡ ಅಷ್ಟೇ ಕಷ್ಟ, ನೋವು, ದುಃಖ, ವಾಮಾಚಾರ, ಭಯ ಕೂಡ ಈ ದಿನ ಕಾಳರಾತ್ರಿ ದೇವಿಯನ್ನು ಆರಾಧನೆ ಮಾಡಬೇಕು. ಕಾಳರಾತ್ರಿ ದೇವಿಯನ್ನು ಆರಾಧನೆ ಮಾಡೋದ್ರಿಂದ ಈ ಎಲ್ಲ ಸಮಸ್ಯೆಗಳನ್ನು ಆ ತಾಯಿ ನಿವಾರಣೆ ಮಾಡ್ತಾರೆ. ಇನ್ನು ಇವತ್ತು ಕಳಶ ಸ್ಥಾಪನೆ ಮಾಡೋರು ಅಥವಾ 1 ದಿನ 3 ದಿನ ಅಖಂಡ ದೀಪ ಹಚ್ಚೋರು ಕೂಡ ಹಚ್ಬೋದು. ಕಾಳರಾತ್ರಿ ದೇವಿಯು 3 ಕಣ್ಣುಗಳನ್ನು ಹೊಂದಿದ್ದಾರೆ. ಕತ್ತೆ ಮೇಲೆ ಕೂತ್ಕೊಂಡು ಸವಾರಿ ಮಾಡ್ತಾರೆ. ಕಾಳರಾತ್ರಿ ದೇವಿಗೆ 4 ಕೈಗಳು. ಬಲಗೈಯಲ್ಲಿ ವರಮುದ್ರೆ ಮತ್ತು ಅಭಯ ಮುದ್ರೆ ಭಂಗಿಯಲ್ಲಿರ್ತಾರೆ. ಆಕೆ ಭಕ್ತರಿಗೆ ಆಶೀರ್ವಾದ ಮತ್ತು ರಕ್ಷಣೆಯನ್ನು ನೀಡ್ತಾರೆ. ಎಡಗೈಯಲ್ಲಿ ಕಬ್ಬಿಣದ ಕಡಗ ಮತ್ತು ಕತ್ತಿಯನ್ನು ಇಟ್ಕೊಂಡಿರ್ತಾರೆ. ಕಡುಕಪ್ಪು ಮೈಬಣ್ಣವನ್ನು ಹೊಂದಿರೋ ಈಕೆ ದುರ್ಗಾದೇವಿಯ ಉಗ್ರವಾದ ರೂಪ ಅಂತಲೇ ಹೇಳ್ಬೋದು. ನಾಲಿಗೆಯನ್ನು ಅವಳ ಬಾಯಿಂದ ಹೊರಗಡೆ ಚಾಚಿಕೊಂಡಿರುವುದನ್ನು ನೋಡ್ಬೋದು. ಇನ್ನು ಬೆಂಕಿಯ ಜ್ವಾಲೆಗಳು ಅವಳನ್ನು ಸುತ್ತುವರೆದಿರುತ್ತೆ. ಇದು ಅವರ ಸ್ವಭಾವ ಮತ್ತು ದುಷ್ಟತನವನ್ನು ಸುಡುವ ಸಾಮರ್ಥ್ಯವನ್ನು ತೋರಿಸುತ್ತೆ. ಕಪ್ಪು ಬಣ್ಣ ಮತ್ತು ನೀಬಿತ ನಡವಳಿಕೆಯಿಂದಾಗಿ ಕಾಳರಾತ್ರಿ ದೇವಿಯು ಭಯ ಮತ್ತು ನಕಾರಾತ್ಮಕತೆಯನ್ನು ತೊಡೆದು ಹಾಕುತ್ತಾರೆ. ಅವರನ್ನು ಪೂಜೆ ಮಾಡೋದ್ರಿಂದ ಭಕ್ತರನ್ನು ಕಷ್ಟಗಳಿಂದ ರಕ್ಷಣೆ ಮಾಡ್ತಾರೆ. ಅಡೆತಡೆಗಳನ್ನು ನಿವಾರಣೆ ಮಾಡ್ತಾರೆ ಮತ್ತು ಅವರಿಗೆ ಶಕ್ತಿ ಮತ್ತು ಧೈರ್ಯವನ್ನು ಕೊಡ್ತಾರೆ. ಇನ್ನು ನಿನ್ನೆ ಅಷ್ಟೇ ಸರಸ್ವತಿ ಪೂಜೆ ಯಾವ ರೀತಿ ಮಾಡೋದು ಅಂತ ನಿನ್ನೆ ವಿಡಿಯೋದಲ್ಲಿ ತಿಳಿಸಿದ್ದೀನಿ. ಈ ದೇವಿಗೆ ನೈವೇದ್ಯವಾಗಿ ಸರಸ್ವತಿ ಪೂಜೆ ಮಾಡೋದ್ರಿಂದ ಏನೆಲ್ಲ ನೈವೇದ್ಯ ಮಾಡಬೇಕು ಅಂತಲೂ ಹೇಳಿದ್ದೀನಿ. ಅದ್ರ ಜೊತೆಗೆ ನಿಪ್ಪಟ್ಟು, ಚಕ್ಲಿ, ಕೋಡ್ಬಳೆ ಅಥವಾ ಅಕ್ಕಿ, ಬೆಲ್ಲ ಇದನ್ನು ಕೂಡ ನೀವು ನೈವೇದ್ಯಕ್ಕೆ ಇಡ್ಬೋದು. ಅಂದರೆ ಕಾಳರಾತ್ರಿ ದೇವಿಗೂ ಕೂಡ ನೈವೇದ್ಯವನ್ನು ಇಡೋದಕ್ಕೋಸ್ಕರ ಇದನ್ನು ಹೇಳ್ತಾ ಇದ್ದೀನಿ. ಅಂದರೆ ಒಂದು ಬಟ್ಲಲ್ಲಿ ಅಕ್ಕಿನ ಹಾಕಿ ಅದ್ರ ಮೇಲೆ ಒಂದು ಅಚ್ಚು ಬೆಲ್ಲನ ಇಟ್ಬಿಟ್ಟು ನೈವೇದ್ಯವಾಗಿ ಇಡ್ಬೋದು, ದೇವಿಗೆ ಅರ್ಪಿಸ್ಬೋದು. ಪೂಜೆಯ ಸಮಯವನ್ನು ಕೂಡ ನಾನು ಆಲ್ರೆಡಿ ನಿನ್ನೆ ವಿಡಿಯೋದಲ್ಲೂ ಕೂಡ ತಿಳಿಸಿದ್ದೀನಿ. ಬೆಳಗ್ಗೆ 5 ಗಂಟೆ 15 ನಿಮಿಷದಿಂದ 7 ಗಂಟೆ ಒಳಗಾಗಿ ಬೆಳಗಿನ ಪೂಜೆ ಮಾಡಿಕೊಳ್ಬಹುದಾಗಿತ್ತು. ಮಧ್ಯಾಹ್ನದ ಅಮೃತಗಳಿಗೆ ಮತ್ತು ಅಭಿಜಿತ್ ಮುಹೂರ್ತ 2 ಜೊತೆಲೇ ಇರುತ್ತೆ. 12 ಗಂಟೆ 15 ನಿಮಿಷದಿಂದ 2 ಗಂಟೆ 20 ನಿಮಿಷದ ತನಕ. ಹಾಗೆ ಇನ್ನು ಸಂಜೆ ಪೂಜೆ ಮಾಡೋ ಅಂಥವ್ರು 6 ಗಂಟೆ ನಂತರ ಸಂಜೆ ಪೂಜೆನ ಮಾಡ್ಕೋಬೋದು. ಇನ್ನು ಈ ದೇವಿಗೆ ಪ್ರಿಯವಾದ ಹೂವು ಅಂತ ಅಂದರೆ ಸಂಜೆ ಹೊತ್ತು ಹರಳುವಂಥ ಸೂಜಿ ಮಲ್ಲಿಗೆ ಅಂದರೆ ಜಾಜಿ ಹೂವು ಅಂತ ಏನು ಹೇಳ್ತೀವಿ. ಈ ಹೂವನ್ನು ಏನಾದರೂ ನಿಮಗೆ ಸಿಕ್ಕಿದ್ರೆ ಈ ದಿನ ನೀವು ಪೂಜೆಗೆ ಉಪಯೋಗಿಸ್ಕೋಬೋದು. ಇನ್ನು ಇವತ್ತಿನ ಬಣ್ಣ ನಿಮ್ಗೆ ಆಲ್ರೆಡಿ ಎಲ್ಲರಿಗೂ ಕೂಡ ಗೊತ್ತಿರುತ್ತೆ. ಪಿಕಾಕ್ ಗ್ರೀನ್ ಅಥವಾ ಡಾರ್ಕ್ ಗ್ರೀನ್ ಅಂತಲೂ ಹೇಳ್ಬೋದು. ಈ ಬಣ್ಣದ ಬಟ್ಟೆನ ಧರಿಸ್ಬಿಟ್ಟು ನಾವು ದೇವಿ ಸರಸ್ವತಿ ಮತ್ತು ಕಾಳರಾತ್ರಿ ಇಬ್ಬರನ್ನೂ ಕೂಡ ನಾವು ಆರಾಧನೆ ಮಾಡಬೇಕು. ಈಗಾಗಲೇ ಸರಸ್ವತಿ ಪೂಜೆನ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ನಾನು ಹಿಂದಿನ ವಿಡಿಯೋದಲ್ಲೂ ಕೂಡ ತಿಳಿಸ್ಕೊಟ್ಟಿದ್ದೀನಿ. ಇನ್ನು ಈ ದೇವಿಯ ಮಂತ್ರ ಬಂದೆ ಅಂದರೆ ಕಾಳರಾತ್ರಿ ದೇವಿಯ ಮಂತ್ರ ಈ ರೀತಿ ಇದೆ. ಓಂ ದೇವಿ ಕಾಳರಾತ್ರಿಯೇ ನಮಃ ಅಂತ ಹೇಳ್ಕೊಳ್ಳಿ. ಇದನ್ನು 108 ಸಲ ಹೇಳ್ಕೊಬೇಕು. ಬೇರೆ ಮಂತ್ರ ಸ್ತೋತ್ರಗಳನ್ನು ಹೇಳ್ತಾ ಇದ್ದರೆ 12 ಸಲ ಹೇಳ್ಕೊಳ್ಳಿ ಸಾಕು. ಇನ್ನು ತಪ್ಪದೆ ಹೊಸ್ಲು ಪೂಜೆನ ಮಾಡ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಬೊಟ್ಟನ್ನು ಇಡೋದನ್ನು ಮಾತ್ರ ಮರೆಯೋದಕ್ಕೆ ಹೋಗಬೇಡಿ. ಪ್ರತಿದಿನ ಒಂದೊಂದು ಬೊಟ್ಟನ್ನು ಇಡ್ತಾ ಹೋಗಬೇಕು. ಇದಿಷ್ಟು ಕೂಡ ಕಾಳರಾತ್ರಿ ದೇವಿಯ ಪೂಜೆ ವಿಧಾನದ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಇನ್ನು ನಾನು ಸ್ಕ್ರೀನ್ ಮೇಲೆ ತೋರಿಸ್ತಿರೋ ಅಂಥದ್ದು ಗಂಗಮ್ಮ ದೇವಸ್ಥಾನದ ಗಂಗಮ್ಮ ದೇವಿಯ ಅಲಂಕಾರ. ಪ್ರತಿದಿನವೂ ಒಂದೊಂದು ರೀತಿಯಲ್ಲಿ ತುಂಬಾ ಚೆನ್ನಾಗಿ ಅಲಂಕಾರ ಮಾಡ್ತಾರೆ. ಅದಕ್ಕೋಸ್ಕರ ನಾನು ಪ್ರತಿ ವಿಡಿಯೋದಲ್ಲೂ ಕೂಡ ಇದನ್ನು ಕೂಡ ಸೇರಿಸ್ತಾ ಇದ್ದೀನಿ. ಏಕೆಂದರೆ ಹೆಂಗೆಲ್ಲ ಗಂಗಮ್ಮ ತಾಯಿಗೆ ಅಲಂಕಾರವನ್ನು ಮಾಡ್ತಾರೆ ಅನ್ನೋದನ್ನು ನೀವು ಕೂಡ ನೋಡಲಿ ಅನ್ನೋ ಕಾರಣಕ್ಕೋಸ್ಕರ ಈ ವಿಡಿಯೋನೂ ಕೂಡ ನಾನು ಶೇರ್ ಮಾಡ್ತಾ ಇದ್ದೀನಿ.
ಇದಿಷ್ಟು ಕೂಡ ಕಾಳರಾತ್ರಿ ದೇವಿಯ ಪೂಜೆ ವಿಧಾನದ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಮೊಂದಿಗೆ ಮಾತಾಡಿದ್ದೀನಿ.